ಅಲ್ಲ, ಒಂದು ವಿಷ್ಣುವರ್ಧನ್ ಅಂತ ನಟ ಒಬ್ಬ ನಿರ್ದೇಶಕನಿಗೆ ಸಿಗೋದು ಭಾಳ ಭಾಳ ಅಪರೂಪ. ಏಕೆಂದರೆ ಯಾವುದೇ ವಿಚಾರನ ಡೈರೆಕ್ಟ್ರು ತಗೊಂಡೋಗಿ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಡೈರೆಕ್ಟ್ರಿಗೆ ಏನು ಇಷ್ಟನೋ ಅದನ್ನು ಮಾಡ್ತಿದ್ರಿಂದ ಅವರ ಇದನ್ನು ಯಾವತ್ತೂ ಮೂಗು ತೋರಿಸ್ಕೊಳ್ಳಲ್ಲ. ಹಲವಾರು ಪ್ರಸಂಗಗಳಲ್ಲಿ ಬಂಧನ ಮಾಡೋಕ್ಕೆ ವಿಷ್ಣುವರ್ಧನ್ ಇಷ್ಟನೇ ಇತ್ತು. ಎಲ್ಲೋ ನನ್ನ ಸಾಹಸ ಸಿಂಹ ಅಂತ ಫೈಟಿಂಗಿಗೆ ಇಟ್ಬಿಟ್ಟಿದ್ದಾರೆ, ಕರಾಟೆ ಅದೆಲ್ಲ. ನೀನೆಲ್ಲೋ ಡಾಕ್ಟ್ರು ಪಾಠ ಮಾಡಿಸ್ತಾ ಇದೆಯಾ, ನೋಡ್ಕೋ ಕೈ ಅಂತ. ಇಲ್ಲಪ್ಪ ನೀನು ಮಾಡು. ಯಾಕೆಂದರೆ ಒಂದು ಇವತ್ತವರೆಗೂ ನನ್ನ ಹತ್ರ ವಿಷ್ಣುವರ್ಧನ್ ಫುಲ್ ಸ್ಕ್ರಿಪ್ಟ್ ರೀಡಿಂಗೇ ಕೇಳಿದ್ದೆ. ಒಂದೇ ಲೈನ್ ಹೇಳ್ತಾ ಇದ್ದೀನಿ, ಒಂದೇ ಲೈನ್ ಅಂದರೆ ಏನು ಮಾಡ್ತಾ ಬಿಡು ಅಂತ. ಬಟ್ ಆದರೂ ನಾನು ಫೋರ್ಸ್ ಮಾಡ್ತಿದ್ದಿಲ್ಲ. ಒಂದ್ಸಲಿ ಕೇಳಿಬಿಟ್ಟು ಎಲ್ಲಿ ಏನು ಕರೆಕ್ಷನ್ ಇದೆ, ಬರೀ ನಮ್ಮ ಒಂದು ಮೂವಿ ನೇರಿಕೆ ಮಾಡ್ತಿದ್ದೀವಿ, ನೀನು ಆ್ಯಸ್ ಎ ಆ್ಯಕ್ಟರ್ ಏನು ಅಂತ ಫೋರ್ಸ್ ಕೇಳಿಸಿ ಡಿಸ್ಕಸ್ ಮಾಡ್ತಾ ಇದ್ದೆ. ಬಂಧನ ಮಾಡೋದಕ್ಕೆ ಒಪ್ಪ ಇರಲಿಲ್ಲ. ನನಗಿದು ಸೂಟ್ ಆಗಲ್ಲ ಅಂತ ಕಾಣುತ್ತೆ, ನೀನು ಲಾಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ನಾನು ಹೇಳಿದೆ ಲಾಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ನಾನು ಅಲ್ಲಿ ಹಿಂದಿ ಪಿಕ್ಚರಲ್ಲಿ ದುಡಿತಾ ಇದ್ದೀನಿ, ಅಂತಂದು ಇಲ್ಲಿಗೆ ಹಾಕ್ತೀನಿ ಅಂತ ಹೇಳಿದೆ. ಬಟ್ ಫಸ್ಟ್ ಡೇ ಶೂಟಿಂಗಲ್ಲೇ ಸುಹಾಸಿನಿನೂ ವಿಷ್ಣುವರ್ಧನ್ ಅಶೋಕ ಹೋಟ್ಲಲ್ಲಿ ಮುಹೂರ್ತ. ಪುಟ್ಟಣ್ಣ ಅವರು ಫಸ್ಟ್ ಶಾಟ್ ಡೈರೆಕ್ಟ್ ಮಾಡೋದು. ನನಗೆ ಪುಟ್ಟಣ್ಣ ಅವ್ರ ಮೇಲೆ ಭಾಳ ಒಂದು ಗೌರವ ಇತ್ತು. ಆಮೇಲೆ ವಿಷ್ಣುವರ್ಧನ್ನ ತಂದವರು. ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಡೈರೆಕ್ಟರ್ ಅಂದರೆ ಏನು, ಡೈರೆಕ್ಟರ್ ಅಂದರೆ ಗಂಡು ಅಂತ ತೋರಿಸಿದ್ರು. ಯಾಕಂದ್ರೆ ಅಲ್ಲಿವರೆಗೂ ಡೈರೆಕ್ಟ್ರು ಬರೀ ಪಾಪ ಕಾಫಿ ಗೀಫಿ ಕುಡ್ಕೊಂಡು ಇದ್ರು, ಯಾರು ಡೈರೆಕ್ಷನ್ ಕಡೆಗೆ ಅಷ್ಟು ಇಟ್ಕೊಟ್ಟಿದ್ದಿಲ್ಲ. ಆದರೆ ಒಬ್ಬ ಡೈರೆಕ್ಟ್ರು ಹಾಡ್ ಅಂದ್ರೇನು, ಡೈಲಾಗ್ ಅಂದ್ರೇನು, ಆ್ಯಕ್ಟಿಂಗ್ ಅಂದ್ರೇನು, ಸೆಟ್ ಅಂದ್ರೇನು, ಲೊಕೇಶನ್ ಅಂದ್ರೇನು, ಒಂದು ಸ್ಕ್ರೀನ್ ಪ್ಲೇ ಅಂದ್ರೇನು, ಡೈಲಾಗ್ಗಳೇನು ಅಂತ ತೋರಿಸ್ಬಿಟ್ಟು ಹಿಂದೆ ಮಾಡಿದ್ದಾರೆ. ಆದರೆ ಪುಟ್ಟಣ್ಣ ಅವ್ರಿಗೆ ಒಂದು ಸ್ಪೆಷಾಲಿಟಿ, ಆದ್ದರಿಂದ ಅವರನ್ನೇ ಕರೆದಿದ್ದೆ. ವಿಷ್ಣು ನನಗೆ ಲೋನ್ ಅಂತ ಒಮ್ಮೊಮ್ಮೆ ವಿಷ್ಣು ನನ್ನನ್ನು ಲೋನ ಅಂತಿದ್ದ, ನಾನು ಅಂತಲೇ ಮಾತಾಡ್ತಿದ್ದೆ. ಅಂದರೆ ಆ ಸ್ನೇಹ ಆಗ್ತದೆ. ವಿಷ್ಣುವರ್ಧನ್ಗೆ ಡೈಲಾಗ್ ಕೊಟ್ಟ ತಕ್ಷಣ ನನಗೆ ಕರೆದ್ಬಿಟ್ಟು ಬೋಳಿ ಮೊನ್ನೆ ನನಗೆ ಇಷ್ಟು ಡೈಲಾಗ್ ಕೊಟ್ಬಿಟ್ಟಿದ್ಯಾ ನೀನು ಅಂತ. ಇಲ್ಲಕ್ಕೆ ಮಾಡು, ಏನಿಲ್ಲ, ಧೈರ್ಯವಾಗಿ ಮಾಡಿ, ಏನಾಗಲ್ಲ. ಇದು ಸುಮ್ಮನೆ ಮುಹೂರ್ತದ ಸ್ಟಾರ್ಟು, ಆದ್ರಿಂದ 4 ಶಾಟ್ ಆಮೇಲೆ ಎಕ್ಸ್ಟ್ರಾ ತೆಗೆಯೋಣ, ಅವ್ರಿಗೆ ಮಾಡೋಣ ಅಂತ. ಅದರಲ್ಲಿ ಇನ್ನೊಂದು ಏನು ಮಧ್ಯ ಅಂದರೆ ಸುಹಾಸಿನಿ ವಿಷ್ಣುವರ್ಧನ್ಗೆ ಕಪಾಲ ಕುಡಿಯೋದು. ಅಂದರೆ ಆ ಭ್ರಮೆಯಿಂದ ಹೊರಗಡೆ ಬರೋಕ್ಕೆ ಶಾಟು ಇದೇ ಮುಹೂರ್ತದ ಶಾಟ್. ಪುಟ್ಟಣ್ಣ ಬಂದ್ಬಿಟ್ಟಿದ್ದಾರೆ, ಮೇಕಪ್ ಎಲ್ಲ ರೆಡಿ ಆಗಿಬಿಟ್ಟಿದೆ, ಧೈರ್ಯವೇ ಮಾಡ್ತಾ ಇಲ್ಲ ವಿಷ್ಣು. ಆ ಸುಹಾಸಿನಿಗೆ ನಾನು ಹೇಳಿದ ತಕ್ಷಣ ವಿಷ್ಣುವರ್ಧನಿಗೆ ಕಪಾಲ ಕುಡಿಯೋದಿದೆ ಶಾಟು ಹೋದ ತಕ್ಷಣ ಅವಳು ನಾನು ಮಾಡೋದಿಲ್ಲ. ನನಗೆ ಮುಹೂರ್ತ ಟೈಮ್ ಆಗ್ತಾ ಇದೆ. ಈ ವಿಷ್ಣು ಒಂದು ಕಡೆ ಹೀಗೆ, ಸುಹಾಸಿನಿ ಒಂದು ಕಡೆ ಹೀಗೆ. ಇವರಿಬ್ಬರು ಇನ್ಯಾವುದಾದ್ರು ಬೇರೆ ಶಾರ್ಟ್ ಮಾಡೋದಕ್ಕೆ ನಾನೇನು ರೆಡಿ ಆಗಿದ್ದೆ. ಯಾಕೆಂದರೆ ನಾನು ರೆಡಿ ಆಗಬೇಕಲ್ಲ ಒಂದು ಇದಕ್ಕೆ. ಸರಿ, ಕೊನೆಗೆ ವಿಷ್ಣು ಹೇಳೋದು, ನೋಡು ನಾನು ಡೈರೆಕ್ಟ್ರು, ಈಗ ನಾನು ಏನು ಹೇಳ್ತೀನಿ ಅದು ನೀನು ಮಾಡಲೇಬೇಕು. ಅದು ನೀನು ಪುಟ್ಟಣ್ಣ ಅವರು ಕೊಡೋ ಮರ್ಯಾದೆ ಮತ್ತು ಡೈರೆಕ್ಟ್ರ್ ಕೊಡೋ ಮರ್ಯಾದೆ. ಸರಿ ಅಂತ ಹೇಳಿ ಸುಹಾಸಿನಿ ಅಂತ ಹೇಳಿ, ಏನಿಲ್ಲ ಇದು ಸಿನಿಮಾ, ಏನು ಕಪಾಳ ಕೊಡೋದಿಲ್ಲ, ಅದು ಬರೀ ಆತನಿಗೆ ಡ್ರೀಮಲ್ಲಿ ನಂದಿನಿಗೆ ಹೇಳ್ತಾ ನಾಳೆ ಹೆಚ್ಚು ಕಡಿಮೆ ಆದರೆ ಹಿಂಗೆ ಕಪಾಳ ಕೊಡಿಬೋದು ಅಂತ ಒಂದು ಭ್ರಮೆಯಲ್ಲಿ ಶಾರ್ಟ್ ತೆಗೆಯೋದು ತೆಗೆದ್ವಿ. ಆಯಿತು. ಅಲ್ಲಿಂದ ಪ್ರತಿ ದಿವಸ ಶೂಟಿಂಗಲ್ಲಿ ಮೈಸೂರಲ್ಲಿ ಹೆಚ್ಚಾಗಿ ಶೂಟಿಂಗ್ ಮಾಡಿದ್ವಿ. ಸುಹಾಸಿನಿ ಮೊದಲು ದೂರ ಇದ್ಲು, ಬರ್ತಾ 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 ವಿಷ್ಣು ಸುಹಾಸಿನಿ ಎಷ್ಟರ ಮಟ್ಟಕ್ಕೆ ಅಂದರೆ ಅಷ್ಟು ಒಂದು ಇಬ್ಬರು ಆ್ಯಕ್ಟರ್ಗಳು ಒಬ್ಬರಿಗೊಬ್ಬರು ಹಂಚ್ಕೊಂಡು ಸೀನ್ಗಳನ್ನ ಆ್ಯಕ್ಟ್ ಮಾಡ್ತಾ ಬಂದರು. ಇವತ್ತು ಪಿಕ್ಚರ್ನಲ್ಲಿ ಈಗ ನೋಡ್ತಾ ಇದ್ದರೆ, ಏಕೆಂದರೆ ಒಂದು ಆ್ಯಕ್ಟರು ಹೃದಯನ ತೆಗೆದು ಪಾತ್ರ ಮಾಡಿದ್ರೇ ಆ ಪರ್ಫಾರ್ಮೆನ್ಸ್ ಬರೋಕ್ಕೆ ಸಾಧ್ಯ. ಸುಮ್ಮನೆ ಆ್ಯಕ್ಟ್ ಮಾಡಿದ್ರೆಲ್ಲ ಆ್ಯಕ್ಟ್ ಮಾಡೋಕ್ಕಾಗಲ್ಲ.
ಎಂಥ ಲೀಲಾಚಾರವಾಗಿ ಆ್ಯಕ್ಟ್ ಮಾಡ್ತಿದ್ದಂತ ನಾನು ಹೇಳಿದೆ, ನೋಡು ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ನಿನಗೆ ಆ್ಯಕ್ಷನ್ ಪಿಕ್ಚರೇ ಸಿಗಲ್ಲ ನಿನಗೆ. ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಮೈಸೂರಲ್ಲಿ ಶೂಟಿಂಗು. ಒಂದು ಕೆಲಸ ಮಾಡಪ್ಪ, ಕ್ಲೈಮ್ಯಾಕ್ಸ್ ತೆಗಿತಾರೆ, ಬಾದಾಮ್ ಹಲ್ವಾನು ಸೆಟ್ ದೋಸೆ ತರಿಸ್ಕೊಡು. ಸರಿ, ರಮ್ಯಾಗೆ ನಮ್ಮ ವಿಜಯ್ ಕುಮಾರ್ ಅಂತ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಕಳಿಸ್ಬಿಟ್ಟು ಬಾದಾಮ್ ಹಲ್ವಾ ಸೆಟ್ ದೋಸೆ ತರಿಸಿ ಅದನ್ನು ತಿಂತಾನೇ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋದು. ಅಂದರೆ ಒಂದು ಶೂಟಿಂಗ್ ಅನ್ನೋದು ಅಷ್ಟರ ಮಟ್ಟಕ್ಕೆ ಒಂದು ಎಷ್ಟೇ ಸುಲಭ ಇದ್ದರೂ ಎಷ್ಟೇ ಕಷ್ಟ ಇದ್ದರೂ ವಿಷ್ಣು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಅದಷ್ಟು ಸಂತೋಷವಾಗಿ ಸತ್ಯದಲ್ಲಿ ಕೊಟ್ಟದ್ದು ಇರೋದು. ಪಿಕ್ಚರ್ ರಿಲೀಸ್ ಆಯಿತು. ಸರಿ, ಸ್ವಲ್ಪ ಎಲ್ಲರೂ ಬರೀ ಪ್ಲೈನಾಗಿ ಹೋಗೋದು ಚೆನ್ನಾಗಿಲ್ಲ, ಸ್ವಲ್ಪ ವಿಲನ್ಗಳು ಇರಲೇಬೇಕಲ್ಲ. ಖಾರದ ಪುಡಿನೆಲ್ಲ ಥಿಯೇಟ್ರ್ ಒಳಗಡೆ ಎಚ್ಚಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನನಗೆ ಥಿಯೇಟ್ರ್ನವ್ರು ಹೇಳಿದ್ರು, ಸರ್ ಏನು ಹೆಂಗಸರು ಬರಬಾರ್ದು ಅಂತ ಖಾರದ ಪುಡಿ ಎಸಿತಾ ಇದ್ದಾರೆ, ಟಿಕೆಟ್ ಕೌಂಟರ್ನಲ್ಲಿ ಬ್ಲೇಡ್ ಹೊಡಿತಾ ಇದ್ದಾರೆ. ಸರ್ ಏನು ಒಂದು ಥಿಯೇಟ್ರ 25 ಥಿಯೇಟ್ರಲ್ಲೂ ಇದೇ ನೋಡಾಗ್ಬಿಟ್ಟಿದೆ ಆಲ್ ಓವರ್ ಕರ್ನಾಟಕ. ಕೊನೆಗೆ ಅವತ್ತಿನ ಚೀಫ್ ಮಿನಿಸ್ಟರ್ ಹೆಗ್ಡೆ ಅವರಿದ್ದರು, ಅವ್ರ ಹತ್ರ ಹೋಗಿ ಜೀವರಾಜ್ ಅವರು ನನಗೆ ಭಾಳ ಹತ್ರ ಸ್ನೇಹಿತರು, ಅವ್ರಿಗೆ ಹೇಳಿದೆ, ಸರ್ ಈ ಥರ ಒಂದು ಗಲಾಟೆಗಳು ನಡೀತಾ ಇದೆ ಥಿಯೇಟ್ರಲ್ಲಿ, ಪಿಕ್ಚರ್ ನೋಡೋದು ಬಿಡ್ತಾ ಇಲ್ಲ, ಸ್ವಲ್ಪ ವಿವಾದ ಮಾಡ್ತೀನಿ ಅಂತ ಅವ್ರು ಕಮಿಷನರ್ ಫೋನ್ ಮಾಡಿ ಸಿಗೋಡಿನ ಹಾಕಿ ಒಂದು 25 ಜನ ಹಿಡ್ಕೊಂಬಂದು ಒಳಗೆ. ಆವತ್ತಿಂದ ಅದು ನಿಂತೈತೆ. ಮೈಸೂರಲ್ಲಿ ವಿಷ್ಣುವರ್ಧನ್ದು ದೊಡ್ಡ ಕಟೌಟ್ ಆಗಿದ್ದು, ಸೀಮೆಣ್ಣೆ ಹಾಕಿ ಬೆಂಕಿ ಹಾಕಿ ಸುತ್ತಿದ್ದಾರೆ. ನನಗೆಲ್ಲ ಮೈಸೂರಲ್ಲಿ ಫ್ಯಾನ್ಸ್ ಬಂದು ಸರ್ ಚೇಂಜ್ ಮಾಡಿಸಿ ಸರ್, ಬೇಡ ರೀ, ಅದಿರಬೇಕು ದೃಷ್ಟಿ ಪರಿಹಾರ, ನಮಗೆ ಇಲ್ಲಿ ಸುಮ್ಮನೆ ಅದಿದ್ದರೆ ಪಿಕ್ಚರ್ 25 ವಾರ ಹೋಯ್ತು ಅಂತ ಅದನ್ನು ಹಾಗೆ ಬಿಟ್ಟಿದ್ದೆ. ನಾನು 25 ವಾರದಲ್ಲೂ ಅರ್ಥ ವಿಷ್ಣುವರ್ಧನ್ ಸುತ್ತಿದೆ. ಅದು ಏನು ಮಾಡಿದ್ರು ಯಾವ ಆ ಪಿಕ್ಚರ್ನ ಯಾರು ನಿಲ್ಸೋಕ್ಕೆ ಆಗಲಿಲ್ಲ. 25 ಸೆಂಟ್ರಲ್ಲಿ 25 ವಾರ. ಕನ್ನಡ ನೋಡದೇ ಇರೋರೆಲ್ಲ, ತಮಿಳ್ನವರು, ಹಿಂದಿಯವರು, ತೆಲುಗುವರೆಲ್ಲ ಬಣ್ಣ ಹಾಡು, ನೂರೊಂದು ಮೆಣಸು ಹಾಡು, ವಿಷ್ಣುವರ್ಧನ್ ಥರ ಶಾಲು, ಈ ಥರದ್ದೆಲ್ಲ ಶುರು ಮಾಡೋದು. ಅಂದರೆ ಒಂದು ಪಿಕ್ಚರು ಚೆನ್ನಾಗಾಗಿ ಅದರ ಕಥೆಗೆ ನಾವು ಪೂರ್ಣ ವಸ್ತು ಕೊಟ್ಟು ಎಲ್ಲರೂ, ಯಾಕೆಂದರೆ ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಡೈರೆಕ್ಟ್ರವರೆಗೆ ಪೂರ್ಣವಾಗಿ ತಮ್ಮ ಆತ್ಮನೇ ಅದಕ್ಕೆ ಸಮರ್ಪಣೆ ಮಾಡಿ ಚಿತ್ರ ಮಾಡಿದಾಗ ಅದಕ್ಕೆ ಆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗ್ತದೆ. ಹೀಗೆ ವಿಷ್ಣುವರ್ಧನ್ ಬಗ್ಗೆ ಕಥೆ ಹೇಳ್ತಾ ಕೂತ್ಕೊಂಡ್ರೆ ನಾನು 2 ದಿವಸ ಹೋಗ್ತಾಗಲ್ಲ, ಅಷ್ಟು ವಿಷಯ. ನಾನು ವಿಷ್ಣು ಅಂಬರೀಷ 3 ಜನನು ಭಾಳ ಫ್ರೆಂಡ್ಸ್ ಅಂದರೆ ನಾವು ಸಿನಿಮಾದಿಂದ ಬಂದವರಲ್ಲ. ಸಿನಿಮಾದಿಂದ ಮೊದಲೇ ಸರಸ್ವತಿ ಪುರಮಲ್ಲಿ ವಿಷ್ಣುವರ್ಧನ್ ಅವ್ರ ತಂದೆ ನಮ್ಮ ಚಿತ್ರ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಂಬರೀಷ ಅಲ್ಲೇ ನಮ್ಮನೆ ಮುಂದೆನೇ ಇದ್ದ. ನಮ್ಮದೊಂದು ಮೋಟರ್ ಸೈಕಲ್ ಇತ್ತು, ನಾವು 3 ಜನನು ಮೋಟರ್ ಸೈಕಲಲ್ಲಿ ಮೈಸೂರೆಲ್ಲ ತಿರ್ಗ್ತಾ ಇದ್ವಿ. ಪುಟ್ಟಣ್ಣ ಬೈತಾ ಇದ್ವಿ, ಅವಾಗ ನಾಗರಾಜ ಶೂಟಿಂಗ್ ನಡೀತಾ ಇದ್ರು. ಅದರಿಂದ ಹೇಗೆ ಅಂದರೆ ವಿಷ್ಣು ನನ್ನ ಫ್ರೆಂಡ್ಶಿಪ್ಪು, ನಾನು ಅಂಬರೀಷ ವಿಷ್ಣು ಅವ್ರ ಮನೆಗೆ ಜಯನಗರದಲ್ಲಿತ್ತು. 3 ದಿವಸ ಇರ್ತಿದ್ವಿ, ಬಿಡ್ತಾನೆ ಇರಲಿಲ್ಲ. ಅವ್ರ ತಾಯಿನೂ ಮಾಡ್ತಾರೆ. ನನ್ನ ಕಂಡ್ರೆ ಪಾಪ ಎಲ್ಲ ವಿಚಾರಕ್ಕೆ ಅವ್ರ ಅಕ್ಕಂದಿರೋ ಎಲ್ಲ, ಅವ್ರ ಅಕ್ಕ ರಮಾ ಅಂತ ನನ್ನ ಪಿಕ್ಚರ್ಗೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. 3 ದಿವಸ ಆದಮೇಲೆ ಅವರು ಅಂಬರೀಷನ್ಗೆ ಮೈಸೂರಿಗೆ ಹೋಗ್ಬೇಕು ಅಂತ. ಸರಿ ಹೋಗೋಣ ಅಂದ್ಬಿಟ್ಟು ವಿಷ್ಣುವರ್ಧನ್ ಕಾರಲ್ಲಿ ನಾವು ಮೈಸೂರಿಗೆ ಹೋಗೋದು, ನಮ್ಮ ಮನೇಲಿ ಊಟ ಮಾಡೋದು, ಅಲ್ಲಿಂದ ಅಂಬರೀಷ್ ಮನೇಲಿ ಊಟ ಮಾಡೋದು. ಅದಾದಮೇಲಿಂದ ಆಯ್ತಲ್ಲ ನೀವು ಮೈಸೂರಿಗೆ ಬಂದಿದ್ದು, ಬನ್ನಿ ವಾಪಸ್ ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡ್ಬರೋದು. ಹೀಗೆ ವಿಷ್ಣುವರ್ಧನ್ ಅಲ್ಲಿಗೆ ಬರೋದು, ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡೋದು. ಈ ಥರ ಒಂದು ಸ್ನೇಹ ಇದೆ. ಬಟ್ ಯಾವತ್ತೂ ಒಂದು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಪಿಕ್ಚರ್ ಬೇರೆ, ಅಂಬರೀಷ್ ಪಿಕ್ಚರ್ ಬೇರೆ ಏನು ಅಂತ ಒಂದು ಆ ಭೇದ ಭಾವ ಇದೆ. ಮುತ್ತಿನಾರ ನೋಡ್ಬಿಟ್ಟು ಅಂಬರೀಷ ಏನು ಪಿಕ್ಚರ್ ಬಂದಿದೆಯೋ, ಪುಟ್ಟಣ್ಣ ಇದ್ದಿದ್ರೆ ಇವತ್ತು ನಿನ್ನ ಕಂಡ ಹಾಕ್ಬಿಡೋರು ಹಾಗೆ ಅಂತ ಒಂದು ಅದ್ಭುತ ಅವನು ಪಿಕ್ಚರ್ ನೋಡ್ಬಿಟ್ಟು ಅವನು ಹೃದಯದಿಂದ ಅಷ್ಟು ಜೋರಾಗಿ ನೋಡ್ಬಿಟ್ಟು ನನಗೆ ಪಿಕ್ಚರ್ ಲಾಸ್ಟ್ ಸೀನ್ ನೋಡ್ಬಿಟ್ಟು ನಾನು ಯಾಕಂದರೆ ಅಂಬರೀಷನು ಮೊದಲು ಥರನೇ ಹತ್ತೊತ್ತಿಗೆ ಕೂಡ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ರೂಮಿಗೆ ಕರ್ಕೊಂಡ್ಬಂದು ನನಗೆ ವಿಷ್ಣುವರ್ಧನ್ಗೆ ಪಾರ್ಟಿ ಕೊಟ್ಟು, ಹೀಗೆ ಒಂದು ಸಿನಿಮಾ ಆಗಬೇಕಾದ್ರೆ ಒಂದು
ಆ ಪೂರ್ಣ ಯೂನಿಟಲ್ಲಿ ಒಂದು ವಾತಾವರಣ ಇದೆಯಲ್ಲ, ಆ ವಾತಾವರಣಕ್ಕೇ ಅಷ್ಟಷ್ಟು ಒಳ್ಳೆ ಕನ್ನಡ ಚಿತ್ರಗಳು ಬಂತು ಅಂತ ಕಾಣುತ್ತೆ ಆ ಕಾಲದಲ್ಲಿ. ಇವತ್ತು ಆ ವಾತಾವರಣ ಇಲ್ಲ. ಇವತ್ತು ಡೈರೆಕ್ಟರ್ ಎಲ್ಲೋ ಅಲ್ಲಿ, ಹೀರೋ ಎಲ್ಲೋ ಅಲ್ಲಿ, ಒಂಥರ ಡೈರೆಕ್ಟರ್ ಸೀನ್ನ ಹೀರೋ ಕಳಿಸ್ಬೇಕು, ಹೀರೋ ತಿದ್ದುಬಿಟ್ಟು ಅದನ್ನು ಹೀರೋ ಡೈರೆಕ್ಟರ್ ಕೊಡಬೇಕು. ಹೀಗಾಗಿ ಇವತ್ತು ಅಲ್ಲ ಪಾಪ ಡೈರೆಕ್ಟರ್ ತಪ್ಪಿಲ್ಲ, ಅವ್ರ ಜೀವನ ನಡಿಬೇಕು, ಏನು ಮಾಡ್ತಾರೆ. ನಮ್ಗೆ ಹಠ ಇತ್ತು. ಆಮೇಲೆ ಒಂದು ಇದನ್ನು ಗೆಲ್ಲಬೇಕು ಅನ್ನೋ ಒಂದು ಛಲ ಇತ್ತು. ಆದ್ದರಿಂದ ಇವಾಗ ಪಾಪ ನಾನು ಎಷ್ಟೋ ಜನ ಡೈರೆಕ್ಟರ್ಗಳನ್ನ ನೋಡಿದಾಗ ಏನು ಕರ್ಮ ಮಾಡಿದಾರಪ್ಪ ನೀವು ನಾಡಗಂಗೆ ಸಿನಿಮಾದಲ್ಲೇ ತೋರಿಸ್ತಿದ್ದೀರಿ ಹಾಡಲ್ಲಿ ಇನ್ನೊಂದು ಹೇಳ್ತೀನಿ. ಒಂದು ದಿವಸ ನಾನು ಹಂಸಲೇಖ ಇದ್ವಿ, ಕಂಪೋಸಿಷನ್ಗೆ ವಿಷ್ಣುವರ್ಧನ್ ಬಂದು ಏನು ಹಂಸಲೇಖ ನೀವು ನನಗೊಂದು ಒಳ್ಳೆ ಹಾಡು ಮಾಡೋದೇ ಇಲ್ಲ, ನೀವು ಬರೀ ಹಾಡನ್ನು ಮಾತ್ರ ಮಾಡ್ತೀರಾ, ಅಂದರೆ ರಾಜ್ಕುಮಾರ್ ಮತ್ತು ರವಿಚಂದ್ರನ್ ಮಾಡ್ತೀರಾ, ನನಗೆ ಮಾಡೋದಿಲ್ಲ ಅಂತ. ಕೊನೆಗೆ ಹಂಸಲೇಖ ಅವರಿಗೆ ಏನು ಸರ್, ನಾನು ಮಡಿಕೇರಿ ಸಿಪಾಯಿ ಇದರದ್ದೆಲ್ಲ ಸಾಂಗ್ ಎಲ್ಲ ಎಷ್ಟೆಂತ ಮಾಡ್ಕೊಟ್ಟಿದ್ದೀನಿ, ಇನ್ನೊಂದು ಒಳ್ಳೆ ಹಾಡು ಮಾಡೋಣ ಸರ್ ಅಂತ ಕೂತ್ವಿ. ಆಯಿತು, 2 ದಿವಸ ಆದರೂ ಹಾಡು ಬರಲಿಲ್ಲ. ಕೊನೆಗೆ ಈ ಭೂಮಿ ಬಣ್ಣದ ಹುಡುಗಿ ಹಾಡು ಬಂತು. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂದರೆ ಆ ಹಾಡು ಮಕ್ಕಳಿಗೆ 7ನೇ ಕ್ಲಾಸಲ್ಲಿ ಒಂದು ಪಾಠದ ಹಾಡು ಆಗಬೇಕಂದ್ರೆ ಸಿನಿಮಾದಲ್ಲಿ ಅದು ಈ ಭೂಮಿ ಬಣ್ಣದ ಹುಡುಗಿ. ಕೊನೆಗೆ ವಿಷ್ಣುವರ್ಧನ್ ಇಂಥ ಹಾಡು ನಡಿ ಹಂಸಲೇಖನ ಮನೆಗೆ ಹೋಗೋಣ ಅಂತ ನಾನು ವಿಷ್ಣುವರ್ಧನ್ ಹಂಸಲೇಖನ ಮನೆಗೆ ಹೋಗಿ ಒಂದು ಹೂ ಕೊಟ್ಟು ಸ್ವೀಟ್ ಕೊಟ್ಟು ಊಟ ಮಾಡಿಕೊಂಡು ಬಂದು ವಿಷ್ಣುವರ್ಧನ್ ತೀರೋದಾಗ ಕರ್ನಾಟಕ ಪೂರ ಈ ಭೂಮಿ ಬಣ್ಣದ ಹುಡುಗಿ ಹಾಡು ಹಾಕ್ತಾರೆ. ಇದು ಆ ಹಾಡಿನ ಒಂದು ಪವರ್. ಆ ಪವರ್ ಇದು ಪರ್ಫಾರ್ಮೆನ್ಸ್ ವಿಷ್ಣುವರ್ಧನ್. ಆ ಪ್ರತಿಯೊಂದು ಲೈನ್ಗೂ ತಾಯಿ ಆಗಿರ್ಬೋದು, ಗುರುವಾಗಿರ್ಬೋದು, ದೇವರಾಗಿರ್ಬೋದು, ಆ ಮಕ್ಕಳಂದ್ರೆ ಪ್ರತಿಯೊಂದನ್ನು ಒಬ್ಬ ಆ್ಯಕ್ಟರ್ ನಾವು ಏನೇ ಕಲ್ಪನೆ ಮಾಡ್ಕೊಬೋದು, ಬಟ್ ಅದನ್ನು ತರೋದು ಒಂದು ಆ್ಯಕ್ಟರ್. ಆದ್ದರಿಂದ ಹೀಗೆ ಮಾತಾಡೋಣ ವಿಷ್ಣುವರ್ಧನ್ ವಿಚಾರ ಒಂದು ದಿವಸ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು.